ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಈ 2ನೇ ದಿನದಂದು ನಾವು ದುರ್ಗಾ ಮಾತೆಯ 2ನೇ ಸ್ವರೂಪವಾದ ಬ್ರಹ್ಮಚರಣಿಯನ್ನು ಪೂಜಿಸುತ್ತೇವೆ. ಬ್ರಹ್ಮ ಶಬ್ದದ ಅರ್ಥ ತಪಸ್ಸು. ಬ್ರಹ್ಮಚರಣಿ ಎಂದರೆ ತಪಸ್ಸನ್ನು ಆಚರಿಸುವವರು ಎಂದರ್ಥ. ವೇದ ಸತ್ವಂ ತಪೋ ಬ್ರಹ್ಮ. ಇಲ್ಲಿ ವೇದ ಮತ್ತು ತಪಸ್ಸು ಎಂದರೆ ಬ್ರಹ್ಮವಾಗುತ್ತದೆ. ಬ್ರಹ್ಮಚರಣಿಯ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವು ಇರುತ್ತದೆ. ದಧಾನ ಕರ ಪದ್ಮಭ್ಯಾಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಾಯಿ ಬ್ರಹ್ಮಚರಣ್ಯ ನುತ್ತಮ. ಈಕೆಯು ತನ್ನ ಹಿಂದಿನ ಜನ್ಮದಲ್ಲಿ ಹಿಮವಂತನ ಮಗಳಾದಾಗ ನಾರದರ ಉಪದೇಶದಿಂದ ಶಿವನನ್ನು ತನ್ನ ಪತಿಯಾಗಿ ಪಡೆದುಕೊಳ್ಳುವ ಕಾರಣ ಈಕೆ ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಆದ್ದರಿಂದ ಈಕೆಯನ್ನು ತಪಶ್ಚರಣಿ ಎಂದರೆ ಬ್ರಹ್ಮಚರಣಿ ಎಂದು ಕರೆಯಲಾಗುತ್ತದೆ. ಇವಳು 1000 ವರ್ಷದ ಕಾಲ ಕೇವಲ ಫಲಮೂಲಗಳನ್ನು ಸೇವಿಸುತ್ತಾ 100 ವರ್ಷದ ಕಾಲ ಎಲೆಗಳನ್ನು ತಿನ್ನುತ್ತಾ ಕೆಲವು ದಿನಗಳವರೆಗೂ ಕಠಿಣ ಉಪವಾಸವನ್ನು ಮಾಡುತ್ತಾ ತೆರೆದ ಆಕಾಶದ ಕೆಳಗೆ ಬಿಸಿಲು ಮಳೆಯ ಭಯಾನಕ ಕಷ್ಟಗಳನ್ನು ಸಹಿಸುತ್ತಿದ್ದಳು. ಕಠಿಣವಾದ ತಪಸ್ಸಿನ ನಂತರ ಆಕೆ ಮತ್ತೆ 3000 ವರ್ಷ ನೆಲದ ಮೇಲೆ ಬಿದ್ದ ಬಿಲ್ವಪತ್ರೆಗಳನ್ನು ತಿಂದು ಹಗಲು ರಾತ್ರಿ ಶಂಕರನ ಆರಾಧನೆ ಮಾಡುತ್ತಿದ್ದಳು. ಈ ಕಠಿಣವಾದ ತಪಸ್ಸನ್ನು ಕಂಡ ದೇವತೆಗಳು, ಋಷಿಗಳು, ಮುನಿಗಳು, ಸದ್ಗುಣರು ಅವಳಿಗೆ ಹಾಡಿ ಹೊಗಳಾಡಿದರು. ನಂತರ ದೇವಿಯ ಕಠಿಣವಾದ ತಪಸ್ಸನ್ನು ಕಂಡ ಬ್ರಹ್ಮ ಆಕಾಶವಾಣಿಯ ಮೂಲಕ ಆಕೆಯ ತಪಸ್ಸನ್ನು ಮೆಚ್ಚಿ ಅವಳಿಗೆ ಬೇಕಾದ ವರವನ್ನು ನೀಡುತ್ತಾನೆ. ಹೀಗೆ ದೇವಿಯು ಶಿವನನ್ನು ತನ್ನ ತಪಸ್ಸಿನ ಮೂಲಕ ಪತಿಯಾಗಿ ಪಡೆಯುತ್ತಾಳೆ. ಬ್ರಹ್ಮಚರಣಿ ದೇವಿಯನ್ನು ಪೂಜಿಸುವುದು ನಾವು ಒಂದು ತಪಸ್ಸು ಮಾಡುವಷ್ಟೇ ಸಮಾನವಾಗಿದೆ. ಹಾಗೂ ದೇವಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರುವ ದುರ್ಗುಣಗಳು ಕಳೆದು ಸದ್ಗುಣಗಳು ಬೆಳೆಯುತ್ತವೆ. ಹಾಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು, ಶಾಂತಿ, ನೆಮ್ಮದಿ ಸಿಗುತ್ತದೆ. ಕೊನೆಯದಾಗಿ ಈ ಕಥೆಯನ್ನು ಕೇಳಿ ತಿಳಿದುಕೊಂಡ ಪ್ರತಿಯೊಬ್ಬ ಶ್ರೇಷ್ಠ ತಾಯಂದಿರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತಾ ಧನ್ಯವಾದಗಳು.